ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬನ್ನಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸು ಯಾರೂ ಇರಲೇ ಇಲ್ಲ. ರ್ಯಾಂಡಮಾಗಿ ಹಾಗೆ ಒಬ್ಬನೇ ಮ್ಯಾಚ್ ಸ್ಟಾರ್ಟ್ ಮಾಡ್ಕೊಂಡೆ. ಈ ರ್ಯಾಂಡಮರ್ ಜೊತೆಗೆ ಆಡೋದು ಏನು ತಲೆನೋವು ಬಂದರೆ ನನ್ನ ಮಕ್ಕಳು ಜೊತೆಗಿಳಿಯೋದಿಲ್ಲ, ಏನಿಲ್ಲ, ಅದೇ ಬೇಜಾರು. ಮ್ಯಾಚು ಸ್ಟಾರ್ಟ್ ಆಯಿತು. ನಾವು ಫ್ಲೈಟ್ ಹತ್ಕೊಂಡು ಹೊರಟ್ವಿ, ಇವೆಂಟ್ ಕಡೆಗೆ ಹೊರಟ್ವಿ. ಈವೆಂಟಲ್ಲಿ ಏನಾಗುತ್ತೆ ಎತ್ತಾಗುತ್ತೆ ಅಂತ ನೋಡೋಣ. ಫ್ಲೈಟಿಂದ ಸ್ಪೈಡರ್ ಮ್ಯಾನ್ ಥರ ಒಂದು ಜಂಪ್ ಹಾಕ್ಕೊಂಡೆ ಇವೆಂಟ್ ಒಳಗಡೆ ಹೋಗ್ತಾ ಅಕ್ಕಪಕ್ಕ ಎನ್ಮಿಸ್ ನೋಡಿ ಫುಲ್ ತಲೆ ಎಲ್ಲ ಶಾಕು. ಒಂದು ಮನೆ ಹತ್ರ ಹಾಕ್ಕೊಂಡೆ. ಅಂತೂ ಇಂತೂ ಸದ್ಯಕ್ಕೆ ಸೇಫಾಗಿ ಲ್ಯಾಂಡ್ ಆದ್ವಿ. ನಮ್ಮ ಅಕ್ಕಪಕ್ಕ ಯಾರೂ ಎನ್ಮಿ ಇರಲಿಲ್ಲ. ಬೇಗ ಗನ್ ಲೂಟ್ ಮಾಡ್ಕೊಂಡು ಅಂತಂದರೆ ಗನ್ ಸಿಕ್ತು. ಹಾಗೆ ಇಲ್ಲೊಂದು UMP45 ಸಿಕ್ತು. ಹಾಗೆ ಲೋಡ್ ಮಾಡಿದ್ರೆ ಒಬ್ಬ ಎನಿಮಿ ಗನ್ ಲೂಟ್ ಮಾಡೋನು. ಅವನ್ನ ಪಟ ಅಂತ ನಾಲ್ಕು ಹೊಡೆದು ಹಾಗೆ ಕಿಲ್ ಎತ್ಕೊಂಡೆ. ಅವನು ಏನಪ್ಪ ಎಲ್ಲಿಂದ ಹೊಡೆದಪ್ಪ ಅನ್ನೋ ಅಷ್ಟಕ್ಕೆ ಫಿನಿಷ್ ಮಾಡಿ ಬಿಸಾಕ್ಬಿಟ್ಟೆ. ಅವನು ಫಿನಿಷ್ ಮಾಡ್ಕೊಂಡು ಈ ಕಡೆ ಬಂದಾಗ ಇಲ್ಲಿ ಬೋಟ್ ಹತ್ರ ಇಬ್ಬರು ಎನಿಮಿ ಇದ್ರು. ಅವ್ರನ್ನ ಅದರಲ್ಲಿ ಒಬ್ಬನ್ನ ಫುಲ್ಲು ಫಿನಿಷ್ ಮಾಡ್ಕೊಂಡು ಅವ್ರ ಟೀಮೆಂಟ್ ಇನ್ನೊಬ್ಬ ಇದ್ದ. ಅವ್ರ ಟೀಮೆಂಟು ಎಲ್ಲಿಂದ ಹೊಡೆದನಪ್ಪ ಅಂತ ಫುಲ್ ಶಾಕ್ ಆಗ್ಬಿಟ್ಟ. ಅವನಿಗೂ ನೋಡಿದೆ, ಅವನಿಗೂ ಫೈರ್ ಮಾಡಿದೆ, ಅವನಿಗೂ ಬೀಳಿಲ್ಲ. ಅಷ್ಟರಲ್ಲಿ ನಮ್ಮ ರ್ಯಾಂಡಮ್ ಟೀಮೆಂಟ್ ನಾಕಾಗಿದ್ದ ಅಲ್ಲಿ. ಆದರೂ ಇವ್ನು ಟ್ರೈ ಮಾಡಿದೆ, ಇವ್ನು ಸಿಗಲಿಲ್ಲ. ಎಷ್ಟೊತ್ತಾದರೂ ಅವ್ನು ನನಗೆ ಕಾಣಲಿಲ್ಲ. ಅಷ್ಟೊತ್ತಿಗೆ ಕೆಳಗಡೆ ಹೋಗಿ ಲೂಟ್ ಮಾಡ್ಕೊಂಬಂದರೆ ಈ ಕಡೆ ಎಲ್ಲ ನೋಡಿದೆ, ಯಾರಾದರೂ ಎನಿಮೀಸ್ ಇದ್ದಾರ ಅಂತ ನೋಡಲಿಲ್ಲ. ಆಮೇಲೆ ಬೋಟ್ ಹತ್ರ ಮತ್ತು ಸ್ಕೋಪ್ ಆಗಿರಲ್ಲಿದ್ದ, ಅವನ್ನ ಫುಲ್ ನಾಕ್ ಹೊಡ್ಕೊಂಡು ಫುಲ್ ಫಿನಿಶ್ ಎತ್ಕೊಂಡು ಮುಂದೆ ಹೋದೆ. ಎನಿಮೀಸ್ ಇದ್ದಾರೆ ಅಂತ ಹೇಳ್ಬಿಟ್ಟು ಇದನ್ನು ಯೂಸ್ ಮಾಡ್ಕೊಂಡು ಬೋಟಲ್ಲಿ ಸೀದಾ ಅಲ್ಲಿಗೆ ಬಂದೆ. ಇಲ್ಲಿ ನಾನು ಬಂದಿದ್ದು ನೋಡಿ ಒಬ್ಬ ಎನಿಮಿ ನೋಡ್ಕೊಂಡ. ಅವನು ನನ್ನ ನೋಡ್ಯೋಣ ಅಂತ ಬಂದ ಅಲ್ಲಿ ಮೇಲ್ಗಡೆ. ನಾನೇನು ಮಾಡ್ತೀನಿ, ಅವ್ನು ಬರಬೇಕಾದ್ರೆ ಅವನ್ನ ನಾಕ್ ಹೊಡೆದೆ. ಹಾಗೆ ಫಿನಿಶ್ ಎತ್ಕೊಳ್ಳೋಣ ಅಂತ ನೋಡಿದೆ, ಕಾಣಲಿಲ್ಲ. ಹಾಗೆ ಮೇಲ್ಗಡೆ ಬಂದ, ಅವನ್ನ ಫಿನಿಶ್ ಎತ್ಕೊಂಡು ಫುಲ್ ಲೂಟ್ ಮಾಡ್ಕೊಂಡೆ ಕೆಳಗಡೆ ಬಂದೆ. ಅಷ್ಟರೊಳಗೆ ನಮ್ಮ ಟೀಮೆಂಟ್ನ ಕೆಳಗಡೆ ಬಂದಿದ್ನಲ್ಲ, ಅವನ್ನ ಫುಲ್ ಫಿನಿಶ್ ಮಾಡಿದ್ರು. ರಿಕಾಲ್ ಮಾಡು ಭಯ ಅಂದ. ಅದಕ್ಕೆ ಗಾಡಿ ಎತ್ಕೊಂಡು ಫುಲ್ ರಿಕಾಲ್ ಹತ್ರ ಹೋದೆ. ಅವನ್ನ ರಿಕಾಲ್ ಮಾಡ್ಕೊಂಡು ಕೆಳಗಡೆ ಬಂದ. ಅವನು ನಾನು ಇಬ್ಬರು ಲೂಟ್ ಮಾಡ್ಕೊಂಡು ಇಲ್ಲಿ ಹೊರಟು. ಇವೆಂಟಲ್ಲಿ ಸಿಗೋ ಇದು ಹೊಸ ವೆಹಿಕಲ್ ಎತ್ಕೊಂಡು ಅವನು ಹೊರಟ್ವಿ. ಮುಂದೆ ಎನಿಮಿ ಇದ್ದರು, ಅವನು ಎತ್ಸ್ಕೊಂಡು ಇಲ್ಲಿ ಲೂಟ್ ಮಾಡೋನಿನ್ನ ರೂಮಲ್ಲಿ. ಅವನು ಬಾಸಿಸಿಯ ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಹತ್ಸ್ಕೊಂಡು ಹೊರಟ್ವಿ. ಮುಂದೆ ನನಗೆ ಒಂದು ಬಾಟ್ ಕಾಣ್ತು, ಇಳಿದು ಅದನ್ನೊಂದು ಫಿನಿಶ್ ಎತ್ಕೊಂಡು ಮತ್ತೆ ಆ ವೆಹಿಕಲ್ ಎತ್ಕೊಂಡು ಮುಂದೆ ಫೈರ್ ಆಗೋದಲ್ಲಿ ಹೊರಟೆ. ಒಬ್ಬ ಎನಿಮಿ ಕಂಡ ನನಗೆ. ಅವನಿಗೆ ನಾನು ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಅದನ್ನ ನಾಟಕ ಸೇರಿ ನೋಡಿ, ಸಕ್ಕತ್ತಾಗೈತೆ ಸ್ವಾಮಿ ಕಂಠ ನಿಮ್ದು. ನಾಟಕನ ಸೇರಿ ಅದನ್ನ ಅಂತ ಹೇಳಿ ಹೊಡೆದು ಕಳಿಸಿದೆ. ಅವನು ಫುಲ್ಲು ನೊಂದ್ಕೊಂಬಿಟ್ಟ. ಅವನೇ ನಾಕ್ ಮಾಡಿದ್ನಲ್ಲ, ಅವ್ರ ಟೀಮೆಂಟ್ ಇಲ್ಲಿದ್ದ. ಅದಕ್ಕೆ ಇದರಲ್ಲಿ ಬಂದು ಇಲ್ಲಿ ಇಳಿದ್ಬಿಟ್ಟು ಆ ಎನಿಮಿನ ಹೊಡೆಯೋಣ ಅಂತ ನೋಡಿದೆ. ಆದರೆ ಫುಲ್ ಕ್ಯಾಂಪ್ ಹಾಕೊಂಡು ನಿಂತಿದ್ದ. ಅವನ್ನ AKM-ಅಲ್ಲಿ ಫುಲ್ ನಾಕ್ ಮಾಡಿ ಫುಲ್ ಫಿನಿಶ್ ಎತ್ಕೊಂಡು ಒಳಗಡೆ ಹೋದೆ ಕವರಿಗೆ. ಹಾಗೆ ಇಲ್ಲಿ ಫೈರ್ ಆಗ್ತಾಯಿತ್ತಂತ ನಾನು ನೋಡಿ ಬಂದರೆ ಅವನು ಎನಿಮಿ ನನಗೆ ನಾಕ್ ಮಾಡಿಬಿಟ್ಟ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಮುಚ್ಚೋ ಬಾಯಿ ಮಧಾಂಧ. ರಿವ್ಯೂ ಮಾಡೋ ಅಂದರೆ ತಿಕ್ಲಂಗೆ ಆಡೋಣ ಗುರು ನಮ್ಮ ಟೀಮೆಂಟು. ಕೊನೆಗೂ ರಿವ್ಯೂ ಮಾಡ್ದ. ಅದಕ್ಕೆ ನಾನು ಏನು ಹೇಳಿದೆ ಗೊತ್ತಾ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಮುಚ್ಚಲೆ ಬಾಯಿ. ಅಷ್ಟೇ ಗುರು, ನನ್ನ ಕತೆ ಮುಗೀತು. ಅವನಿನ್ನೇನು ಬರಲಿಲ್ಲ, ರಿವ್ಯೂ ಮಾಡಲಿಲ್ಲ, ಖತಮ್. ನೋಡ್ರೋ ನಮ್ಮ ಟೀಮೆಂಟ್ ಗೇಮ್ ಪ್ಲೇ ನೋಡ್ರೋ ಹೆಂಗೆ ಐತೆ ನೋಡ್ರೋ. ಎಲ್ಲಿಂದ ಸಿಗ್ತಿರೋ ನೀವು ಅಂತ ಬೈಕೊಂಡು ಎಕ್ಸಿಟ್ ಆದೆ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆದರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಬರದಾ ಬಾಯ್ ಫ್ರೆಂಡ್ಸ್, ಪೀಸ್, ಬಾಯ್ ಬಾಯ್.